ಸರ್ ಈ ಸಲ ಕಪ್ ನಮ್ಮದೇ. ವಿರಾಟ್ ಕೊಹ್ಲಿ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಇವಾಗ ಆರೆಂಜ್ ಕ್ಯಾಪು. ಸೊ ಹಾಗಾಗಿ RCB ತುಂಬ ಚೆನ್ನಾಗಿ ಆಡ್ತಾ ಇದೆ. ಈ ಸಲನೂ ಕಪ್ ನಮ್ಮದೇ. ನಾವು ಕರ್ನಾಟಕ ನೋಡಿಕೊಂಡು RCB ಟೀಮ್ನ ಸಪೋರ್ಟ್ ಮಾಡ್ತೀವಿ. ಎಲ್ಲ ಕರ್ನಾಟಕದ ಪ್ಲೇಯರ್ಸು ಚೆನ್ನಾಗಿ ಆಡಲಿ. RCB ಈ ಸಲನೂ ಕಪ್ ಗೆಲ್ಲಿ. ಈ ಸಲ ಕಪ್ ನಮ್ಮದೇ. 2.0 ವಿನ್ RCB ವಿನ್ ಆಗುತ್ತೆ. ಥ್ಯಾಂಕ್ ಯು ಸರ್. ಎಂಟರ್ಟೈನ್ಮೆಂಟ್ ಅಂದರೆ ಪಿಚ್ ನೋಡ್ಕೊಂಡಿರುತ್ತಲ್ವ ಸರ್, ಅವ್ರಿಗೂ ಅದೇ ಥರ ಇತ್ತು. ಪಿಚ್ಚು ಇದೇ ಥರ, ನಮಗೂ ಇದೇ ಥರ ಇತ್ತು. ಸೊ ಹಾಗಾಗಿ ವಿರಾಟ್ ಕೊಹ್ಲಿ ಅವರು ಪಿಚ್ಚನ್ನು ನೋಡಿಕೊಂಡು ಅಡಾಪ್ಟ್ ಮಾಡ್ಕೊಂಡು ಭಾಳ ಚೆನ್ನಾಗಿ ಆಡಿದ್ರು. ರಜತ್ ಪಟಿದಾರ್ ಅವರು ಎಂದಿನಂತೆ ಅವರು ಫಾಸ್ಟ್ ಆಡಿದ್ರು. ಟಿಮ್ ಡೇವಿಡ್ ಮತ್ತು ಶಫರ್ಡ್ ಅವರು ಫಿನಿಶ್ ಮಾಡಿದ್ರು. ಇನ್ನೂ ಒಂದು 50 ಟಾರ್ಗೆಟ್ ಜಾಸ್ತಿ ಇದ್ರು ಹೊಡಿತಾ ಇದ್ರು ಸರ್. ಇವಾಗ ಮೊನ್ನೆನೂ ರೋಹಿತ್ ಶರ್ಮಾ ಅವರು ನಿಧಾನಕ್ಕೆ ಆಡಿದ್ರು. ಬೇರೆ ಪ್ಲೇಯರ್ಸ್ ನಿಧಾನಕ್ಕೆ ಆಡಿದಾಗ ಅವ್ರ ಸ್ಟ್ರೈಕ್ ರೇಟ್ ನೋಡಿ ಏನು ಹೇಳಲ್ಲ. ಅವ್ರು ಆಡಿದ್ರೆ ಅದು ಪಿಚ್ ಡಿಪೆಂಡ್ ನೋಡ್ಕೊಂಡು ಆಡ್ತಾರೆ ಅಂತ. ವಿರಾಟ್ ಕೊಹ್ಲಿ ಯಾವತ್ತಿದ್ರು ಕ್ಲಾಸು 20 ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಯಾವತ್ತಿದ್ರು ವಿರಾಟ್ ಕೊಹ್ಲಿನ ಕಮೆಂಟ್ ಮಾಡೋಕ್ಕೆ ಯಾರಿಗೂ ಯೋಗ್ಯತೆ ಇರೋದಿಲ್ಲ. ಹಾಗಾಗಿ ವಿರಾಟ್ ಕೊಹ್ಲಿ ಯಾವತ್ತೂ ಬೇಗ ಆಡಬೇಕು ಅಂದಾಗ ಫಾಸ್ಟಾಗಿ ಆಡ್ತಾರೆ, ನಿಧಾನಕ್ಕೆ ಆಡಬೇಕು ಅಂತಂದಾಗ ನಿಧಾನಕ್ಕೆ ಆಡ್ತಾರೆ. ಹೀ ಈಸ್ ಎ ಕ್ಲಾಸ್. ವರ್ಲ್ಡಲ್ಲಿ ಒನ್ಸ್ ಇನ್ ಇನ್ಫಿನಿಟಿ ಅಂತ ಪ್ಲೇಯರ್ ಸಿಗ್ತಾರೆ. ಸೊ ಹಾಗಾಗಿ ವಿರಾಟ್ ಯಾವತ್ತಿದ್ರು ಬೆಸ್ಟೇ. ವಿ ಲವ್ ಯು ವಿರಾಟ್. ಹೌದು ಸರ್, ಸೂರ್ಯವಂಶಿ ಚೆನ್ನಾಗಿ ಆಡ್ತಾ ಇದ್ದಾರೆ, ಯಂಗ್ ಟ್ಯಾಲೆಂಟು. ಸೊ ಅವ್ರು ಯಾವ ಥರ ಆಡ್ಬೋದು ಅನ್ನೋದಕ್ಕಿಂತ RCB ಯಾವ ಥರ ಕಟ್ ಆಗ್ಬೋದು ಅವ್ರಿಗೆ. ನಮ್ಮ ಭುವನೇಶ್ವರ್ ಕುಮಾರ್ ಅವರು, ಜಾಶ್ ಹೇಸಲ್ವುಡ್ ಅವರು, ಸೊ ಇವರು ಯಾವ ರೀತಿ ಅವರು ಕಟ್ ಆಗ್ತಾರೆ ಅನ್ನೋದ್ರ ಮುಖಾಂತರ ನಮ್ಮಲ್ಲಿ ಪ್ರತಿಭೆನ ಚೆನ್ನಾಗಿ ತೋರಿಸಿದ್ರೆ ವೈಭವ್ ಸೂರ್ಯವಂಶಿಯನ್ನು ನಿಜವಾಗ್ಲೂ ನಮ್ಮವ್ರು ಕಟ್ ಆಗ್ತಾರೆ. RCB ಈ ಸಲ ಗೆಲ್ಲುತ್ತೆ ಸರ್. ಹೌದು, ಸೂರ್ಯವಂಶಿ ಔಟ್ ಆದರೆ ಜೈಸ್ವಾಲ್ ಅವರು ಸ್ವಲ್ಪ ಕಟ್ ಹಾಕಿದ್ರೆ RR ಈಸಿಯಾಗಿ ಸೋಲಿಸ್ಬೋದು ಅಂತ ನಮ್ಮ ಅಭಿಪ್ರಾಯ. ಮಿಡ್ಲ್ ಆರ್ಡರ್ ಇಲ್ಲ, ಫಸ್ಟ್ ಅವರು ಸೂರ್ಯವಂಶಿನೇ ಒನ್ ಹ್ಯಾಂಡ್ ಮ್ಯಾಚ್ ಗೆಲ್ಲಿಸ್ತಾ ಇದ್ದಾರೆ ಅವ್ರಿಗೆ. ಸೊ ಅವ್ರಿಗೆ ಬೇಗ ಕಟ್ ಹಾಕಿದ್ರೆ RCB ಖಂಡಿತ ಗೆಲ್ಲುತ್ತೆ ಸರ್. 100%. ಈ ಸಲನೂ ಕಪ್ ನಮ್ಮದೇ. ಸೊ ಎಲ್ಲರೂ ವಿಶ್ ಮಾಡೋಣ. ಜೈ RCB, ಜೈ ಕರ್ನಾಟಕ ಮಾತೆ. ಆ್ಯಕ್ಚುಲಿ ನಾವು ಇವತ್ತು ವಿರಾಟ್ ಕೊಹ್ಲಿಯಿಂದ 50 ಆಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಒಂದು ಖುಷಿ ಸುದ್ದಿ ಏನಂದರೆ ಇವತ್ತು ಅವರು ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ. RCB ಟಾಪಲ್ಲಿದೆ. ಈ ಸಲನೂ ಕಪ್, ಮುಂದಿನ ಸಲನೂ ಪ್ರತಿ ಸಲನೂ ಕಪ್ ನಮ್ಮದೇ. ಟಾಪ್ ಟೇಬಲಲ್ಲಿ ಇದ್ದೀವಿ. ಇದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂಟಿಲ್ ಫೈನಲ್ ರೀಚ್ ಆಗೋವರೆಗೂ. ಫೈನಲಲ್ಲಿ ನಾವೇ ಗೆಲ್ತೀವಿ ಅನ್ನೋದು ಒಂದೊಳ್ಳೆ ಕಾನ್ಫಿಡೆಂಟ್ ಇದೆ. ಈ ಸಲ RCB, ಈ ಸಲ ಕಪ್ ನಮ್ಮದೇ. ಇದು ಒನ್ ಸೈಡ್ ಮ್ಯಾಚ್ ಅನ್ನಿಸ್ತು. ಆ್ಯಕ್ಚುಲಿ ಒಂದು ಒಳ್ಳೆ ಫೈಟ್ ಇಲ್ಲ, ಯಾಕಂದರೆ ಲೋ ಸ್ಕೋರ್ ಗೇಮ್. ಆ್ಯಂಡ್ ಒಂದು ಖುಷಿ ಆ್ಯಸ್ ಅ ಫ್ಯಾನ್, ಒಂದು ಖುಷಿ ಏನಂದರೆ ಎಲ್ಲರೂ ಬ್ಯಾಟಿಂಗ್ ಸಿಕ್ತು. ಬಟ್ ಮಜಾ ಬೇಕಂದರೆ ಟಫ್ ಟೀಮ್ ಜೊತೆನೇ ಆಟ ಆಡಬೇಕು. ದ್ಯಾಟ್ ಐ ಕ್ಯಾನ್ ಸೇ. ಏನು ಸಖತ್ತಾಗಿ ಮ್ಯಾಚ್ ಇತ್ತು. RCB ಈ ಸಲ ಕಪ್ಪು ನಮ್ಮದೇ. ಎಲ್ಲ ಮ್ಯಾಚ್ ಒಂದ್ ಸೈಡೇ ಆಗ್ತಿದೆ. ಈ ಸಲಿನೂ RCBನೇ ಗೆಲ್ಲೋದು, ನಮ್ದೇ ಕಪ್ಪು. ಸ್ಕೋರ್ ಚೆನ್ನಾಗಿರೋದಾ? ಮಸ್ತಾಗಿತ್ತು ಬ್ಯಾಟಿಂಗು RCB ಕಡೆ, ಮಸ್ತಾಗಿದೆ ಬಾಲಿಂಗು. ಮಸ್ತ್ ಎಲ್ಲ ಸ್ಕೋರ್ ಕಮ್ಮಿ ಆಯ್ತು ಅನ್ಸ್ತಾ? ಇಲ್ಲ, ಸ್ಕೋರ್ ಅವ್ರದ್ದು ಕಡಿಮೆ ಆಗಿರೋದ್ರಿಂದ ನಮ್ದು ಏನು ಮಾಡೋದಿಲ್ಲ. ಕಮ್ಮಿ ಆಯ್ತು. ಹೌದು, ಮ್ಯಾಚ್ ಗೆದ್ರಿ, ಬಟ್ ಕಮ್ಮಿ ಆಯ್ತು. ಹೌದು. ಜೈ RCB. ಹೇಳ್ಬಿಟ್ಟ ಆಯ್ತು. ಇವತ್ತು ತುಂಬಾ ಅಂದ್ರೆ ತುಂಬಾ ಸಕ್ಕತ್ತಾಗಿತ್ತು. ಈ ಸಾರಿ ಪಕ್ಕ ನಮ್ಮ RCBನೇ ಗೆಲ್ಲೋದು. ಈ ಸಲ ಕಪ್ಪು ನಮ್ದೇ. ಈ ಸಾರಿ ಜೋರು ನಮ್ದೇ. ತುಂಬಾ ಬೋರ್ ಆಗಿತ್ತು ಬ್ರೋ ಮ್ಯಾಚ್. ಇವತ್ತಂತೂ ಮ್ಯಾಚ್ ಸಖತ್ತಾಗಿತ್ತು. ನಾನಂತೂ ಫುಲ್ ಎಂಜಾಯ್ ಮಾಡಿದೆ. ವೆರಿ ನೈಸ್ ಆ್ಯಕ್ಚುಲಿ ಇನ್ನು ಸ್ವಲ್ಪ ಹೈ ಸ್ಕೋರ್ ಮ್ಯಾಚ್ ಆಗಿತ್ತು. ತುಂಬ ಚೆನ್ನಾಗಿರೋದು ಅಂತ ಅನಿಸ್ತಾ ಇತ್ತು. ಇನ್ನು ಸ್ವಲ್ಪ ಏಕೆಂತಂದರೆ ಹೈ ಸ್ಕೋರ್ ಮ್ಯಾಚಿಗೆ ನಾರ್ಮಲಿ ಎಲ್ಲ ಎಂತೂಸಿಯಾಸ್ ಇರುತ್ತೆ. ತುಂಬ ಚೆನ್ನಾಗಿರೋದು, ಯಾಕೆಂದರೆ ಎಲ್ಲರೂ ಅವಾಗ ಸೀರಿಯಸ್ ಆಗಿ ಆಡ್ತಿದ್ರು. ಸ್ವಲ್ಪ ಲೋ ಸ್ಕೋರಿಂಗ್ ಮ್ಯಾಚು, ಸ್ವಲ್ಪ ಬೋರಿಂಗ್ ಅನಿಸ್ತು. ಬಟ್ ಓಕೆ, ಇಟ್ಸ್ ವೆರಿ ನೈಸ್. ಥ್ಯಾಂಕ್ ಯು ಮೇಡಮ್. ಹೇಳಿ, ಹೇಗೆ ಅನಿಸ್ತು ಮ್ಯಾಚ್? ಸೂಪರ್ ಆಗಿತ್ತು ಮ್ಯಾಚು. ಈ ಸಲ ಕಪ್ ನಮ್ದೇ. ಈಗ ಒನ್ ಸೈಡ್ ಆಯ್ತು ಅನ್ಸ್ತಾ? ಕಮ್ಮಿ ಸ್ಕೋರ್ ಇದ್ರದ್ದು ಕಮ್ಮಿ ಸ್ಕೋರ್ ಇತ್ತು. ಒನ್ ಸೈಡ್ ಮ್ಯಾಚ್ ಅನ್ನಿಸ್ತಾ? ಹೌದು, ಒನ್ ಸೈಡ್ ಮ್ಯಾಚ್. ಬೋರ್ ಹೊಡಿಸ್ಬಿಡ್ತು ಸರ್, ಅಂತ ಥ್ರಿಲ್ ಇರಲಿಲ್ಲ. ಕೊಹ್ಲಿ ಬ್ಯಾಟಿಂಗ್ ಸೂಪರ್ ಆಗಿತ್ತು. ನಮ್ಮವ್ರು ಸ್ವಲ್ಪ ಹೊಡೆಸ್ಕೊಬಿಟ್ಟು ಆಮೇಲೆ ಹೊಡಿಬೇಕಿತ್ತು. ಇಲ್ಲ, ನಮ್ಮವ್ರು ಫಸ್ಟ್ ಬ್ಯಾಟಿಂಗ್ ತಗೋಬೇಕಿತ್ತು. ಒಂದು 300 ಹೊಡಿಬೇಕಿತ್ತು, ಆಮೇಲೆ ಅವ್ರನ್ನ ಗಟ್ ಹಾಕ್ಬೇಕಿತ್ತು ಸರ್. ಅವಾಗ ರನ್ ಸ್ಕೋರ್ ಚೆನ್ನಾಗಿ ಬಂದಿರೋದು, ರನ್ ರೇಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬಂದಿರೋ ಜನಗಳಿಗೆ ಎಂಟರ್ಟೈನ್ಮೆಂಟ್ ಸಿಗೋದು. ನೆಕ್ಸ್ಟ್ ಮೇಡಮ್ ಪೈಸಾ ವಸೂಲ್ ಮ್ಯಾಚ್ ಸರ್ ಇದು. ತುಂಬ ಚೆನ್ನಾಗಿತ್ತು. ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಆಡಿದ್ರು, ಎಲ್ಲರೂ ಚೆನ್ನಾಗಿ ಆಡಿದ್ರು. ಸಾಕು,
ಇಷ್ಟು ಸ್ಕೋರ್ ಮಾಡಿ ಅದು ಆಡ್ಬೇಕಾದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಆಡಬೇಕು ಅಂತ ಆಡಿ ಗೆದ್ದಿದಾರಲ್ಲ ಅದು ಖುಷಿ. ಇದು ಆರ್ ಸಿ ಬಿ ಯಾವಾಗಲೂ ನಂಬರ್ ಒನ್ ಅಲ್ಲ. ಹೋದ ಸತಿನೂ ಕಪ್ ನಮ್ದೆ, ಈ ಸತಿನೂ ಕಪ್ ನಮ್ದೆ. ವಿರಾಟ್ ಕೊಹ್ಲಿ ಆಲ್ವೇಸ್ ಕಿಂಗ್. ಯಾವಾಗಲೂ ಇದಾಗಲ್ಲ. ಆರ್ ಸಿ ಬಿ ಈ ಸಲ ಆರ್ ಸಿ ಬಿ ಚೆನ್ನೈ ಸೂಪರ್ ಕಿಂಗ್ ಆರ್ ಸಿ ಬಿ ಫಾರ್ ಎವರ್. ಮ್ಯಾಚ್ ಹೇಗಿತ್ತು ಸರ್? ಈ ಸಲ ಕಪ್ ನಮ್ದೆ. ಸ್ವಲ್ಪ ಬಟ್ ನಮ್ಮ ಟೀಮ್ ಸ್ಟ್ರಾಂಗ್ ಇದೆ ಅಲ್ಲ, ಆಗಲೇಬೇಕು. ಜೈ ಆರ್ ಸಿ ಬಿ. ಸಖತ್ತಾಗಿತ್ತು. ಸೂಪರ್ ಚಾನಲ್ ಸೂಪರ್ ಆಗಿತ್ತು. ಸೂಪರ್ ಆಗಿತ್ತಾ? ಒನ್ ಅಂಡ್ ಓನ್ಲಿ ಆರ್ ಸಿ ಬಿ. ಬನ್ನಿ ಸರ್, ಹೇಗನ್ನಿಸ್ತು ಮ್ಯಾಚು? ಮಸ್ತ್ ಚೆನ್ನಾಗಿತ್ತು. ವಿರಾಟ್ ಕೊಹ್ಲಿ ನೋಡಿ ಭಾಳ ಖುಷಿ ಆಯಿತು, ತುಂಬ ಖುಷಿ ಆಯ್ತಾ. ಈಗ ಕಮ್ಮಿ ಸ್ಕೋರ್ ಆಗಿದೆ, ಸ್ವಲ್ಪ ಎಂಟರ್ಟೈನ್ಮೆಂಟ್. ಹಾಂ, ಸ್ವಲ್ಪ ಥ್ರಿಲ್ಲರ್ ಕಮ್ಮಿ ಅನ್ನಿಸ್ತು. ಯಾಕಂದರೆ 200 ಆಗಿದ್ರೆ ಇನ್ನೂ ಮಜಾ ಬರ್ತಿತ್ತು ಅಂದ್ಕೊಂಡಿದ್ದೆ. ಬಟ್ ವಿರಾಟ್ ಕೊಹ್ಲಿ ನೋಡೋಕ್ಕೆ ಸಿಕ್ತಲ್ಲ, ಅಷ್ಟೇ ಸಾಕು. ಮೇಡಮ್ ಹೇಳಿ. ಮೇಡಮ್ ಬನ್ನಿ ಮೇಡಮ್